ನಮ್ಮಲ್ಲಿ ನಮಗೆ ಬರ್ತಕ್ಕಂಥ ಅನೇಕ ಸಂದೇಹಗಳು, ಗೊಂದಲಗಳು ಇವೆಲ್ಲವಕ್ಕೂ ಕೂಡ ಭಗವದ್ಗೀತೆ ಉತ್ತರ. ಏನಂದರೆ ಸರಿಯಾದ ರೀತಿಯಲ್ಲಿ ನಾನು ಅದನ್ನು ತಿಳ್ಕೊಳ್ಬೇಕು. ಇಲ್ಲಾಂದರೆ ಭಗವದ್ಗೀತೆ ತಲೆ ಬುಡ ಅರ್ಥವಾಗಲ್ಲ. ನೀವು ಯಾವುದೋ ಒಂದು ಭಗವದ್ಗೀತೆ ಪುಸ್ತಕವನ್ನು ತಗೊಂಡು ಅದನ್ನು ಒಂದು 2 ಲೈನ್ ಓದಿ ನೀವೇನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪ್ರತಿ ಶ್ಲೋಕವನ್ನು ಒಂದು ಕಥೆಯ ಮೂಲಕನೋ ಅಥವಾ ಒಂದು ಉದಾಹರಣೆ ಮೂಲಕನೋ ಅಥವಾ ನಿಜವಾಗಲೂ ಅಲ್ಲಿ ಕೃಷ್ಣ ಏನು ಹೇಳ್ತಿದ್ದಾನೆ ಅನ್ನುವ ಆಳವಾದ ಅಧ್ಯಯನ ಮಾಡದ ಹೊರತು ನಾನು ಭಗವದ್ಗೀತೆ ಓದ್ತಿದ್ದೀನಿ ಎನ್ನುವ ಸಮಾಧಾನ ಮಾಡಿಕೊಳ್ಬೇಕೆ ಹೊರತು ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಅಂತ. ಅದು ಯಾವುದೇ ಗ್ರಂಥ ಆಗಿರ್ಬೋದು, ಭಗವದ್ಗೀತೆ ಅಂತಲ್ಲ, ಅದು ಯಾವುದೇ ವಿದ್ಯೆ ಆಗಿದ್ದರೂ ಕೂಡ ಅಲ್ವಾ. ನಾನು ಮೇಲೆ ಅದು ನನಗೆ ಗೊತ್ತು ಅಂತ ಹೇಳಲಿಕ್ಕೆ ನಾನು ಓದಬಾರ್ದು. ಅಥವಾ ಈಗ ಯಾರೋ ಒಬ್ಬ ವ್ಯಕ್ತಿ ಅವರಾ ನನಗೆ ಗೊತ್ತು ಅಂದರೆ ಎಷ್ಟು 5 ನಿಮಿಷ ನಿಂತು ಮಾತಾಡಿದ ಮಾತ್ರ ನನಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವಾ? ಹಾಗಾಗಿ ನಾನು ಆಳವಾದ ಅಧ್ಯಯನ ಮಾಡಿದಾಗ ಅದರಿಂದ ನನ್ನ ಬದುಕಿಗೆ ಉಪಕಾರವಾಗುತ್ತೆ. ಅದರ ಹೊರತಾಗಿ ನಾನು ವೈಯಕ್ತಿಕವಾಗಿ ನಾನು ಕಂಡುಕೊಂಡಿದ್ದೀನಿ 3 ಯಾವುದೋ ಒಂದು ಪುಸ್ತಕದಲ್ಲಿ ಹಬ್ಬ ಅಂದ್ರೆ ಒಂದು 5-6 ಲೈನ್ ವಿವರಣೆ ಇರ್ಬೋದು, ಸಾಧ್ಯವೇ ಇಲ್ಲ ಅರ್ಥವಾಗಲಿಕ್ಕೆ. ಆದರೆ ನೀವೊಬ್ಬರು ಗುರುಮುಖೇನ ಅದರ ಆಳವಾದ ವಿವರಣೆಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಬಹಳ ಮುಖ್ಯ. ಅಂದರೆ ಅದಕ್ಕೆ ನೋಡಿ ಭಗವದ್ಗೀತೆ ಹಾಗೆ ನೋಡಿದ್ರೆ ಎಷ್ಟೊತ್ತಿಗೆ ಮುಗದೇ ಹೋಗಬೇಕಿತ್ತು 3 ಲೈನ್ ಹೇಳ್ಕೊಂಡು ಹೋಗಿದ್ರೆ. ಆದರೆ ಅದರ ಆಳವಾದ ವಿವರಣೆ ನೀಡದೆ ಹೋದರೆ ನನಗೂ ನಿದ್ದೆ ಬರಲ್ಲ. ಹಾಗಾಗಿ ನಾವು ಕಳೆದ ತರಗತಿಯಲ್ಲಿ ನಮ್ಮ ಮನಸ್ಸನ್ನು ನಿಯಂತ್ರಿಸುವುದರ ಕುರಿತು ಅರ್ಜುನ ಪ್ರಶ್ನೆ ಕೇಳಿದ್ದ. ಅಯ್ಯ ಮಧುಸೂದನ, ನೀನು ಧ್ಯಾನ ಪದ್ಧತಿಯ ಬಗ್ಗೆ ಅದನ್ನ ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀಯ. ಆದರೆ ಅದು ಹೆಂಗೆ ಸಾಧ್ಯನಪ್ಪ? ಧ್ಯಾನವೆಂಬುದು ಸಂಪೂರ್ಣವಾಗಿ ಮಾನಸಿಕ ಪ್ರಕ್ರಿಯೆ. ಆದರೆ ನಮ್ಮ ಮನಸ್ಸು ಹುಚ್ಚುಕೋಡಿ ಮನಸ್ಸು, ಪ್ರಕ್ಷುಬ್ಧ, ಚಂಚಲ. ಇಂತಹ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳೋದ್ರ ಬಗ್ಗೆ ನೀನು ಹೇಳ್ತಾ ಇದ್ದಿ. ಅದು ಹೆಂಗೆ ಸಾಧ್ಯನಪ್ಪ? ಈ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳೋದ್ರ ಬಗ್ಗೆ ಏನಾದರೂ ಹೇಳು ಅಂತ. ಯಾಕಂದರೆ ಅರ್ಜುನ ಹೇಳ್ತಾನೆ ನೋಡಿ, ಮನಸ್ಸು ಮತ್ತು ನಮ್ಮ ನಡುವೆ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಅನ್ನುವ ಪ್ರಜ್ಞೆ ಬೇರೆ, ಮನಸ್ಸು ಬೇರೆ. ಆ ಸ್ತರಗಳನ್ನು ನೀವು ಈ ಮುಂಚೆನೇ ತಿಳ್ಕೊಂಡಿದ್ದೀರಿ. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಆತ್ಮ. ಈ ಒಂದು 5 ಸ್ಟೆಪ್ ಇದ್ದಾವೆ. ನಾನು ಅಂದರೆ ನಾನು ಯಾರು? ನಾನು ಅವಿನಾಶಿಯಾದ ಪರಮಾತ್ಮನ ಪ್ರತಿಬಿಂಬವಾದ ಆತ್ಮ. ನನ್ನ ತಂದೆ ಯಾರು? ಭಗವಂತ. ಈಗ ನಾವು ನಿಮ್ಮ ತಂದೆ ಯಾರು ಅಂತ ಕೇಳಿದ್ರೆ ನಾವೇನೋ ಒಂದು ಹೆಸರು ಬರಿತೀವಿ. ಆದರೆ ನಿಮ್ಗೆ ನೆನಪಿರಲಿ, ನಿಮ್ಮ ದೇಹದ ತಂದೆ ಆತ. ಆದರೆ ನಿಮ್ಮ ತಂದೆ ಯಾರು? ಪರಮಾತ್ಮ. ಈ ದೇಹವನ್ನು ಕೊಟ್ಟಿರೋ ತಂದೆ ಈ ಜನ್ಮದ ತಂದೆ. ಆದರೆ ನೀವು ಅಂತರಂಗದಲ್ಲಿ ಶಾಶ್ವತ ಆತ್ಮ ಸ್ವರೂಪಿಯಾಗಿದ್ದೀರಲ್ಲ, ಈ ಆತ್ಮ, ಶಾಶ್ವತವಾದ ಆತ್ಮ ಇದೆಯಲ್ಲ, ಅದರ ತಂದೆ ಯಾರು? ಪರಮಾತ್ಮ. ಅದಕ್ಕೆ ನೋಡಿ, ದೊಡ್ಡವರು ಅಥವಾ ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಅಪ್ಪ, ತಂದೆ, ಪರಮಾತ್ಮ, ತಂದೆ ಅಂತ ಬಳಸ್ತೀವಿ. ಅಂದರೆ ನಮಗೆ ಗೊತ್ತು ನಮ್ಮ ನಿಜವಾದ ಪಾಲಕ, ಪೋಷಣೆ ಮಾಡುವವನು ಭಗವಂತ, ಅವನೇ ನಮ್ಮ ತಂದೆ. ಪರಮೇಶ್ವರನೇ ತಂದೆ, ನಾರಾಯಣನೇ ತಂದೆ, ಪಾರ್ವತಿಯೇ ತಾಯಿ ಅಥವಾ ಲಕ್ಷ್ಮಿಯೇ ತಾಯಿ. ಹೀಗೆ ನಾವು ನಿಜವಾದ ಆಧ್ಯಾತ್ಮಿಕ ಪ್ರಜ್ಞೆ ಇದ್ದಾಗ, ತಂದೆ ಎಂದಾಗ ನಮಗೆ ಭಗವಂತ ನೆನಪಾಗುತ್ತಾನೆ. ಅದಕ್ಕೆ ನಾನು ಈ ಮುಂಚೆ ಕತೆ ಹೇಳಿದ್ದೆ. ಒಬ್ಬ ರಾಜ ರಾಣಿ ಮಗುವನ್ನು ಹೆರ್ತಾರೆ. ಬಹಳ ವರ್ಷಗಳ ನಂತರ ಮಗುವಾಗಿರುತ್ತೆ. ಆದರೆ ಋಷಿಮುನಿಗಳು ಹೇಳಿರ್ತಾರೆ, ಅಪ್ಪ ನೀವು ಮಕ್ಕಳಿಗೆ ಆಸೆ ಪಡಬೇಡ್ರಪ್ಪ. ಒಂದು ವೇಳೆ ನಿಮಗೆ ಮಕ್ಕಳಾದರೂ ಕೂಡ ಮಗುವಿನಿಂದ ನೀವು ದುಃಖವನ್ನೇ ಅನುಭವಿಸ್ತಿರೋ ಹೊರತು ಸುಖವಿರುವುದಿಲ್ಲ. ಇಲ್ಲ, ಅದೇನಾದರೂ ಆಗಲಿ, ಮಕ್ಕಳು ಬೇಕೇ ಬೇಕು ಅಂತಾರೆ ಅವರು. ನೋಡಿ, ಇದು ಪುತ್ರ ವ್ಯಾಮೋಹ, ಏನೂ ಮಾಡಲಿಕ್ಕಾಗಲ್ಲ. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸೋಲು ಗೆಲುವು, ಮಕ್ಕಳು ತಲೆ ಎತ್ತೋ ಕೆಲಸ ಮಾಡ್ತಾರೆ, ಮಕ್ಕಳು ತಲೆ ತಗ್ಗಿಸೋ ಕೆಲಸ ಮಾಡ್ತಾರೆ.
ಏನಪ್ಪ ಮಕ್ಕಳೆತ್ತ ತಪ್ಪಿಗೆ ಇದನ್ನೆಲ್ಲ ಅನುಭವಿಸ್ಬೇಕು. ಹೌದು, ಮಕ್ಕಳಾಗೋವರೆಗೂ ಅಯ್ಯೋ ಮಕ್ಕಳಾಗಲಿಲ್ವಲ್ಲ ಅನ್ನೋ ದುಃಖವಾದರೆ, ಮಕ್ಕಳನ್ನು ಬೆಳೆಸೋ ಸಮಯದಲ್ಲಿ ಒಂದಷ್ಟು ದುಃಖ, ಮಕ್ಕಳು ದೊಡ್ಡವರಾದ ಮೇಲೆ ಒಂದು ದುಃಖ, ಅವ್ರಿಗೆ ಮದುವೆ ಆದಮೇಲೆ ಒಂದಷ್ಟು ದುಃಖ. ಮತ್ತು ನಾನು ಸುಖ ಪಡೆದಿದ್ದೆಲ್ಲಿ? ಸುಖವೂ ದುಃಖದ ಇನ್ನೊಂದು ಆಯಾಮವೇ ಆಗಿದೆ. ಆದರೆ ನಮಗದು ಸುಖ ಅಂತ ಅನಿಸುತ್ತೆ. ಇರಲಿ, ಅದು ಸಂಸಾರದ ಮೋಹ, ಅದು ಏನು ಮಾಡಲಿಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಅಯ್ಯೋ ಮಕ್ಕಳೆತ್ತರೆ ನಾಳೆ ದುಃಖ ಆಗುತ್ತಪ್ಪ, ಸೊಸೆ ಬಂದ ಮೇಲೆ ಮಕ್ಕಳು ಬದಲು ಹಾಕ್ತಾರಪ್ಪ, ಇಟ್ಟಾಕಲ್ಲಪ್ಪ ಅಂತ ಮಕ್ಕಳು ಹೆರದೇ ಇರೋಕ್ಕಾಗುತ್ತಾ? ಇಲ್ಲ. ಫೇಲ್ ಆಗ್ತೀವಿ ಅಂತ ಶಾಲೆಗೆ ಹೋಗದೆ ಇರೋಕ್ಕಾಗುತ್ತಾ? ಇಲ್ಲ. ಜೀರ್ಣ ಆಗಲ್ಲ ಅಂತ ಊಟ ಮಾಡದೇ ಇರೋಕ್ಕಾಗುತ್ತಾ? ಇಲ್ಲ. ದುಃಖ ಅಂತ ಗೊತ್ತು, ಆದರೂ ಸುಖದ ಭರವಸೆಯಿಂದ ಅಥವಾ ನೆಮ್ಮದಿಯಾಗಿರ್ಬೋದೇನೋ ಅನ್ನೋ ಭರವಸೆಯಿಂದ ನಾವು ಸಹಜವಾಗಿ ಅದನ್ನು ಒಲಿಸಿಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಹಾಗೆ ಒಬ್ಬ ರಾಜನಿಗೂ ರಾಣಿಗೂ ಮಕ್ಕಳಾಗಿರಲಿಲ್ಲ. ಋಷಿಮುನಿಗಳ ಹತ್ರ ಹೋದರು. ಅಯ್ಯೋ ನಮಗೆ ಮಕ್ಕಳಾಗಿಲ್ಲ ಸ್ವಾಮಿ, ಏನು ಮಾಡೋದು? ನೋಡ್ರಪ್ಪ, ನಿಮಗೆ ಮಕ್ಕಳಾದರೂ ಆ ಮಗುವಿನಿಂದ ನಿಮಗೆ ದುಃಖವೇ ಇದೆ, ಹಾಗಾಗಿ ಮಕ್ಕಳ ಆಸೆ ಬಿಟ್ಬಿಡ್ರಪ್ಪ. ಇಲ್ಲ, ಕೇಳಲ್ಲ ಅವರು. ಇಲ್ಲ, ದುಃಖ ಆದರೂ ಪರವಾಗಿಲ್ಲ, ನಮಗೆ ಮಕ್ಕಳು ಬೇಕು. ಆಯ್ತಪ್ಪ, ನಿಮಗೆ ಮಕ್ಕಳಾಗಲಿ ಅಂತ ಹಾರೈಸಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅದರಂತೆ ಒಂದು ಮಗು ಆಗುತ್ತೆ. ಚೆನ್ನಾಗಿ ಬೆಳೆದು ಒಂದು ಹಂತಕ್ಕೆ ಬಂದ ಮೇಲೆ ಏನೋ ಹಾವು ಕಚ್ಚೋ ಏನೋ ಆ ಮಗು ಸತ್ತೋಗ್ಬಿಡುತ್ತೆ. ಅಯ್ಯೋ, ಮಕ್ಕಳಾದಾಗ ಏನು, ಆ ಮಗು ಆದಾಗ ಏನು ಸಂತೋಷವಿತ್ತೋ, ಆ ಮಗು ತೀರು ಹೋದಾಗ, ಕಾಲವಾದಾಗ ಅದರ 10ರಷ್ಟು ದುಃಖ. ಅವರಿಗೆ ಋಷಿಯ ಮಾತು ನೆನಪಾಯಿತು. ಮಗು ಆಗಿಲ್ಲ ಅಂದಾಗ ಏನು ದುಃಖವಿತ್ತೋ ಅಥವಾ ಮಗು ಆದಾಗ ಏನು ಸಂತೋಷವಿತ್ತೋ, ಈಗ ಆ ಮಗು ಸತ್ತು ಹೋಯಿತು, ಆಗ ಇರುವ ದುಃಖ ಭಯಂಕರವಾದದ್ದು, ಮೋಹ. ಋಷಿ ಮುನಿಗಳ ಹತ್ರ ಹೋದರು. ಅಯ್ಯೋ ಸ್ವಾಮಿ, ಹೀಗೆ ನಮ್ಮ ಮಗು ಸತ್ತು ಹೋಗ್ಬಿಡ್ತು, ಹಾವು ಕಡ್ದು ಅಥವಾ ಏನೋ ಆಗಿ ಸತ್ತು ಹೋಗ್ಬಿಡ್ತು, ಏನು ಭಗವಂತ ಹಿಂಗೆ ಮಾಡಿಬಿಟ್ಟ, ನಮಗೆ ಬಹಳ ದುಃಖ ಆಗುತ್ತಿದೆ ಎಂದಾಗ ಅವರು ಇನ್ನೊಂದು ಆಸೆಯನ್ನು ಅವ್ರು ಮುಂದಿಡ್ತಾರೆ. ದಯವಿಟ್ಟು ಆ ಸತ್ತಿರೋ ಆತ್ಮವನ್ನು ಮತ್ತೆ ಈ ದೇಹದೊಳಗಡೆ ಕರೆಸಿ ಎಂದಾಗ, ಆಯ್ತಪ್ಪ ಏನೋ ಆಗಲಿ, ರಾಜ ರಾಣಿ ಕೇಳ್ತಿದ್ದಾರೆ ಎಂದುಕೊಂಡು ಋಷಿಮುನಿಗಳು ತಮ್ಮ ತಪಶಕ್ತಿಯನ್ನು ಬಳಸಿಕೊಂಡು ಆ ಆತ್ಮವನ್ನು ಕರೆದಾಗ ಆತ್ಮ ಹೇಳುತ್ತೆ. ಆ ಋಷಿಮುನಿಗಳು ಹೇಳ್ತಾರೆ, ನಿನ್ನ ತಂದೆ ತಾಯಿ ಬಹಳ ಆಸೆ ಪಡ್ತವ್ರಪ್ಪ, ದಯವಿಟ್ಟು ಬಂದು ಆ ದೇಹವನ್ನು ಸೇರ್ಕೊಂಡ್ಬಿಡು, ಅವ್ರಿಗೆ ಮಗನಾಗಿದ್ದುಬಿಡು, ನಿನ್ನ ತಂದೆ ತಾಯಿ ಆಸೆ ಪಡ್ತಾವ್ರೆ ಎಂದಾಗ ಆತ್ಮ ಕೇಳುತ್ತೆ, ಯಾವ ತಂದೆ ತಾಯಿ ಅಂತ. ನನಗೆ ಹೋದ ಜನ್ಮದಲ್ಲೂ ಒಂದಷ್ಟು ತಂದೆ ತಾಯಿಗಳು, ಅಂದರೆ ಕಳೆದ ಅಷ್ಟೂ ಜನ್ಮದಲ್ಲೂ ಒಂದೊಂದು ಜನ್ಮದಲ್ಲೂ ಒಬ್ಬೊಬ್ಬರು ತಂದೆ ತಾಯಿಗಳು, ಈ ಜನ್ಮದಲ್ಲಿ ಇವರು, ಮುಂದೆ ಇನ್ಯಾರು ಬರ್ತಾರೋ ಅವ್ರು ನನಗೆ ಕೊಟ್ಟಿದ್ದೇನು, ಆ ಮಾಂಸ ಮೂಳೆ ಮಜ್ಜೆಯಿಂದ ತುಂಬಿದ ದೇಹ, ಅದಲ್ಲೇ ಬಿಟ್ಟು ಇನ್ನಲ್ಲ ಮುದ್ದಾಡ್ಲಿಕ್ಕೆ ಹೇಳಿ ಅಂತ ನಾನು. ಅವ್ರು ಕೊಟ್ಟಿದ್ದ ದೇಹ ಅಲ್ಲೇ ಇದೆಯಲ್ಲ, ಅದನ್ಯಾಕೆ ಸುಡಬೇಕು, ಅದನ್ಯಾಕೆ ಮಣ್ಣಲ್ಲಿ ಮುಚ್ಚಬೇಕು, ಅವ್ರಿಗೆ ಮುದ್ದಾಡ್ಲಿಕ್ಕೆ ಹೇಳಿ, ಅವ್ರ ಮಗ ಅಲ್ಲೇ ಇದ್ದಾನಲ್ಲ. ನಾನೀಗ ನೆಮ್ಮದಿಯಿಂದ ಬಿಡುಗಡೆ ಆಗಿದ್ದೀನಿ, ನಾನು ಮತ್ತೆ ಅದರೊಳಗೆ ಬರ್ಲಿಕ್ಕೆ ತಯಾರಿಲ್ಲ ಅನ್ನೋದು ಆತ್ಮ. ಅಂದ್ರೆ ಆಗ ಅವ್ರಿಗೆ ಅರ್ಥವಾಗುತ್ತೆ, ನಾವು ಜನ್ಮ ಕೊಟ್ಟಿದ್ದು ಜೀವಕ್ಕಲ್ಲ ದೇಹಕ್ಕೆ ಅಂತ. ದೇಹ ಮಾತ್ರ ನೀವು ಮಾಡಿದ್ದು, ಜೀವ ಪರಮಾತ್ಮನದ್ದು. ಬಂದು ಆ ದೇಹದೊಳಗಡೆ ಸೇರ್ಕೊಳಪ್ಪ ಅಂದಾಗ, ಈ ದೇಹ ಅವ್ರದಲ್ವಾ, ಮುದ್ದಾಡ್ಲಿಕ್ಕೆ ಹೇಳಿ. ನಾನು ಪರಮಾತ್ಮನ ಅಂಶ, ನಾನು ಆತ್ಮ, ನಾನು ಆತ್ಮಸ್ವರೂಪಿ. ಅಂದರೆ 10 100 ಜನ್ಮಗಳ ಸರಳ ರೇಖೆ ಇದು. ಈ ಒಂದು ಬಿಂದುವಿನಲ್ಲಿ ನಾವಿದ್ದೀವಿ. ಸರಳ ರೇಖೆ ಅಂದರೆ ಒಂದೊಂದು ಬಿಂದು ಸೇರಿನೇ ಒಂದು ರೇಖೆ ಆಗೋದು. 1000 ಬಿಂದುಗಳು ಸೇರಿದ್ರೆ ಒಂದು ರೇಖೆ. ಆ ಎಲ್ಲೋ ಒಂದು ಮಧ್ಯ ಬಿಂದುವಿನಲ್ಲಿ ನಾವಿದ್ದೀವಿ. ಆದರೆ ಇಂಥ ಜನ್ಮಗಳು ಎಷ್ಟು ಆಗಿದ್ದಾವೋ, ಮುಂದೆ ಎಷ್ಟು ಆಗೋದಿದ್ದಾವೋ, ಎಲ್ಲ ಜನ್ಮದಲ್ಲೂ ಒಂದು ತಂದೆ ತಾಯಿಗಳು ಇದ್ದೇ ಇದ್ದಾರೆ. ಹಾಗಾಗಿ ನಾನು ಯಾವ ಜನ್ಮದ ತಂದೆ ತಾಯಿ ಮಾತು ಕೇಳಲಿ, ಹಾಗಾಗಿ ನಾನು ದೇಹದಿಂದ ಬಿಡುಗಡೆ ಹೊಂದಿ ಆರಾಮಾಗಿ ನೆಮ್ಮದಿಯಾಗಿ ಇದ್ದೀನಿ, ನಾನು ಮತ್ತೆ ಆ ಬಂಧನದೊಳಗಡೆ ಸಿಗಾಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ಆಗ ರಾಜಾರಾಣಿಗೊಂದು ಅರಿವಾಗುತ್ತೆ, ಓಹೋಹೋ, ದೇಹದೊಳಗಡೆ ಇರೋವಾಗ ನಮ್ಮ ಮಗ ಅನ್ನೋ ಆ ಮೋಹ, ದೇಹವನ್ನು ಬಿಟ್ಟ ಮೇಲೆ ಅದೊಂದು ಆತ್ಮ, ಅದು ಪರಮಾತ್ಮನೇ ಅದಕ್ಕೆ ತಂದೆ, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ. ಅದನ್ನು ನೋಡಿ ನಾವು ಸತ್ತವರನ್ನು ಪೂಜೆ ಮಾಡ್ತೀವಿ, ಅಯ್ಯೋ ನಮ್ಮವರಾಗಿದ್ದರು. ಬದುಕಿರೋರಿಗೆ ಅದು ಭಾವನೆ ಇರುತ್ತೆ, ಆದರೆ ಸತ್ತಿರೋರಿಗೆ ಇದೇ ಥರ ಯಾವುದೇ ಭಾವನೆ ಇರುವುದಿಲ್ಲ. ಅಂದರೆ ಅದಾಗಿಯೂ ಕೂಡ ಊರ ಕಡೆ ಮೈ ಮೇಲೆ ದೆವ್ವ ಬಂದುಬಿಟ್ಟು ನಮ್ಮ ಅಕ್ಕ ನಮ್ಮ ಅಮ್ಮ ಅಂತ ಗುರುತಿಸೋದನ್ನು ನೋಡ್ತೀರಿ. ಎನಿವೆ, ಅವು ನಮ್ಮ ಅಥವಾ ನಮ್ಮ ಹಿರಿಯರು ಹೇಳಿದ ಕೆಲವು ವಿಚಾರಗಳಿಂದ ಬಹಳ ದೂರ. ಅದನ್ನು
ದುಷ್ಟಶಕ್ತಿಗಳು ಅಂತ ಪರಿಗಣಿಸಲಾಗುತ್ತೆ ಹೊರತು ಅವಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಇರಲಿ, ಬಟ್ ಆತ್ಮಸ್ವರೂಪಿಯಾಗಿ ಯಾವುದೇ ಆತ್ಮ ದೇಹದಿಂದ ಬಿಡುಗಡೆ ಹೊಂದಿದ ಮೇಲೆ ಮತ್ತೆ ನಾನು ಆ ದೇಹದೊಳಗಡೆ ಬಂದು ಸೇರಿಕೊಳ್ಬೇಕು ಅನ್ನೋ ಪ್ರಯತ್ನ ಯಾವಾಗ ಮಾಡುತ್ತೆ ಅಂದರೆ, ಇನ್ನೂ ಕರ್ಮಗಳು ಬಾಕಿ ಇದ್ದು ತುಂಬ ಆಸೆಗಳಿದ್ದರೆ ದೆವ್ವ ಆಯ್ತಾರೆ ಅಂತಾರಲ್ಲ, ಹಂಗೆ ಮತ್ತೆ ಯಾವುದು ದೇಹದೊಳಗಡೆ ಸೇರೋ ಪ್ರಯತ್ನ ಮಾಡೇ ಮಾಡ್ತೀವಿ ಅಂತ. ಹಾಗಾಗಿ ಇಲ್ಲಿ ನಮ್ಮ ಮೋಹವನ್ನು ಕಳಚಿ ನಮ್ಮ ಜೀವನವನ್ನು ನಡೆಸಬೇಕು. ಅದನ್ನೇ ಕೃಷ್ಣ ಹೇಳ್ತಾ ಇರೋದು. ಮನಸ್ಸನ್ನು ನಿಗ್ರಹಿಸುವುದರ ಕುರಿತು ಅರ್ಜುನನಿಗೆ ಹೇಳುವ ಅನಿವಾರ್ಯತೆ ಬಂದಿದೆ. ಅರ್ಜುನನಿಗೂ ಕೂಡ ಅಂಥದ್ದೊಂದು ಮೋಹ, ನಮ್ಮವರು ತಮ್ಮವರು, ನಮ್ಮ ತಾತ, ನಮ್ಮ ಅಣ್ಣತಮ್ಮದಿರು, ನಮ್ಮ ಬಂಧು ಬಳಗ, ಅವ್ರ ಮೇಲೆ ಯುದ್ಧ ಮಾಡೋದೇ. ಹೀಗೆ ನಮ್ಮ ಮನಸ್ಸೇ ಯಾವಾಗಲೂ ಗೆಲ್ಲುತ್ತೆ. ನಾನು ನನ್ನ ಮನಸ್ಸು ಯಾವಾಗಲೂ ಸಂಘರ್ಷ ಮಾಡ್ತಾನೆ ಇರ್ತೀವಿ. ಬೇಡ, ಅದನ್ನು ನೋಡಬೇಡ, ಅದನ್ನು ಕೇಳಬೇಡ ಅಂತ ಮನಸ್ಸಿಗೆ ನಾನು ಹೇಳ್ತೀನಿ, ಆದರೂ ಮನಸ್ಸು ಹಠ ಮಾಡುತ್ತೆ, ಕಡೆಗೆ ಮನಸ್ಸೇ ಗೆಲ್ಲುತ್ತೆ. ನಮ್ಮ ಜೀವನದಲ್ಲಿ ಎಷ್ಟು ದುರಂತಗಳು ಈ ಮನಸ್ಸನ್ನು ನಿಯಂತ್ರಣ ಇಟ್ಕೊಳ್ಳದೆ ಇರೋದರಿಂದ ಆಗಿದೆ. ಎಷ್ಟು ಮಹಾನ್ ಸಾಧಕರಿದ್ದಾರೆ, ಎಷ್ಟು ಮಹಾನ್ ಚೇತನಗಳು, ಮಹಾತ್ಮರಿದ್ದಾರೆ. ಅವರೆಲ್ಲರಿಗೂ ಭಗವಂತನಿಂದ ಏನು ವಿಶೇಷವಾದ ವರ ಸಿಕ್ಕಿಲ್ಲ. ಅವರು ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದರಿಂದ ದೂರ ಇರಬೇಕು, ಯಾವುದನ್ನು ಹಚ್ಚಿಕೊಳ್ಬೇಕು, ಇದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಅವ್ರಿಗಿತ್ತು. ನಮಗೆ ಹಂಗಲ್ಲ. ನಾವು ಕಾಳಿಂಗ ಸರ್ಪವನ್ನು ಅಪ್ಕೊಳ್ತೀವಿ, ಅದೇ ಬಹಳ ಪ್ರೀತಿಯಿಂದ ಅಪ್ಕೊಳ್ಬೇಕಾದವ್ರನ್ನ ದೂರ ಇಡ್ತೀವಿ. ಅಂದರೆ ವಿಷಬುದ್ಧಿಯವರನ್ನು ಹತ್ತಿರ ಇಟ್ಟುಕೊಂಡು ಅಥವಾ ವಿಷ ಹವ್ಯಾಸಗಳನ್ನು ಜೊತೆ ಇಟ್ಟುಕೊಂಡು ಒಳ್ಳೊಳ್ಳೆ ಹವ್ಯಾಸಗಳನ್ನೆಲ್ಲ ಅದರ ಕಡೆ ಬೆನ್ನು ಮಾಡಿ ಕೂತ್ರೆ ಅದು ಒಳ್ಳೆಯದಲ್ಲ. ಹೀಗೆ ಅರ್ಜುನ ಕೇಳ್ತಿದ್ದಾನೆ, ಇದು ನನ್ನಿಂದ ಸಾಧ್ಯ ಇಲ್ಲ. ಯಾಕಂದರೆ ಮನಸ್ಸು ಅನ್ನೋದು ಇದೆಯಲ್ಲ, ಅದನ್ನು ಮಣಿಸೋಕೆ ಆಗುವುದಿಲ್ಲ. ಅದು ತನಗೆ ಬೇಕಾದಂತೆ ಇನ್ನೊಬ್ಬರನ್ನು ಬಗ್ಗು ಬಡಿಯುವ ಸ್ವಭಾವ ಈ ಮನಸ್ಸಿನದು. ಭಗವತ್ ಸಂಕಲ್ಪವನ್ನು ನುಚ್ಚು ನೂರು ಮಾಡೋ ಶಕ್ತಿ ಈ ಮನಸ್ಸಿಗಿದೆ. ಅಯ್ಯಪ್ಪ, ನಾನು ಬೆಳಗ್ಗೆ ಎದ್ದು ಭಗವದ್ಗೀತೆ ಕೇಳಬೇಕಪ್ಪ, ಅದು ಏನಾದರೂ ಆಗಲಿ, ನನ್ನ ಜೀವನ ಪೂರ್ತಿ ನಾನು ಇಂತಹ ವಿಚಾರಗಳಲ್ಲಿ ಭಾಗವಹಿಸಬೇಕಪ್ಪ. ನನ್ನ ಮನಸ್ಸು ಇಷ್ಟೊತ್ತಿಗೆ ಯಾಕಿದ್ದು ಹೇಳ್ತೀಯ, ಏನು ಕೆಲಸ ಇಲ್ವಾ, ಕಷ್ಟಪಟ್ಟು ದುಡಿತೀಯ, ಅದೆಲ್ಲ ನಿನಗೆ ಬೇಕಾ ಅಂತ ಹೇಳುತ್ತೆ. ರಗ್ಗೋಚ್ಕೊ ಮನೆಗೆ ಮಾಡೋಣ, ಫ್ಯಾನ್ ಒಂಚೂರು ಜಾಸ್ತಿ ಮಾಡಿಕೊಂಡ್ರೆ ಸೆಕೆ ಆಗಲ್ಲ ಅಲ್ವೇ? ರಗ್ಗೋಚ್ಕೊ ಮನೆಗೆ ಮಾಡೋಣ, ಒಂದು 6 ಗಂಟೆ 6:30 ಇದ್ದು ಹೇಳೋಣ, ಸುಮ್ಮನೆ ಯಾಕೆ ತೊಂದರೆ ಕೊಟ್ಕೊಳ್ಬೇಕು ಅಂತ ಅನಿಸುತ್ತೆ. ಆದರೆ ನೀವು ನಿಮ್ಮ ಮನಸ್ಸಿನ ಈ ಆಲಸ್ಯದ ದಾರಿಯನ್ನು ಮೀರಲಿಕ್ಕೆ ನಿಮ್ಮ ಮಾನಸಿಕ ಗಟ್ಟಿತನ ಬೇಕು. ಏನು ಹೇಳ್ತಿದ್ದಿ ನೀನು? ಇಲ್ಲ, ನಾನು ತರಗತಿಗೆ ಹೋಗಲೇಬೇಕು ಅಂದರೆ ಎದ್ದು ಮಖಕ್ಕೆ ನೀರು ಹಾಕ್ಕೊಂಡು ಬ್ರಷ್ ಮಾಡ್ಕೊಳ್ಳೋವರೆಗೂ ಅಷ್ಟೇ. ಆಮೇಲೆ ಆಲಸ್ಯತನ ಹೊರಟೋಗುತ್ತೆ. ಬಟ್ ಅಲ್ಲಿಗೆ ಬರೋವರೆಗೂ ಮನಸ್ಸು ಬಿಡೋದಿಲ್ವಲ್ಲ. ಅಲ್ವಾ? ಹಂಗೆ ಅರ್ಜುನನಿಗೆ ಇದೊಂದು ಪ್ರಶ್ನೆ, ಅಯ್ಯ ಇದೆಲ್ಲ ನಮ್ಮಂಥವ್ರಿಗಲ್ಲಪ್ಪ, ಇದು ನಮ್ಮಿಂದ ಸಾಧ್ಯ ಇಲ್ಲ ಅನ್ನುವ ವಿಚಾರ ಬಂದುಬಿಡುತ್ತೆ. ಕೆಲವು ಮಕ್ಕಳು ಮಾತ್ರ ಹೆಂಗೆ IAS ಆಗ್ತಾರೆ, KS ಆಗ್ತಾರೆ, ಅಥವಾ ಗೌರ್ಮೆಂಟ್ ಜಾಬ್ ತಗೊಳ್ತಾರೆ, ಅಥವಾ ವಾಟ್ ಎವರ್ ಇಟ್ ಈಸ್, ಏನೋ ಒಂದು ಸಾಧನೆ ಮಾಡ್ತಾರೆ. ಅದು ಯಾವುದೇ ರೀತಿಯಲ್ಲಿ ಇರಬಹುದು. ಅವರು ಯಾರ ಸವಾಸನೂ ಮಾಡುವುದಿಲ್ಲ. ಕೆಲವು ಸೋಲುಗಳಾಗ್ತವೆ, ಅದು ಬೇರೆ. ಕೆಲವು ತಿರಸ್ಕಾರಗಳು, ರಿಜೆಕ್ಷನ್ಸ್ ಆಗ್ತವೆ, ಅದು ಬೇರೆ. ಆದರೆ ಪ್ರಯತ್ನ ಮಾತ್ರ ಬಿಡುವುದಿಲ್ಲ, ಮುಂದುವರಿಸ್ತಾರೆ. ಮತ್ತಂಥವ್ರು ಒಂದಿನ ಗೆಲ್ತಾರೆ. ಮತ್ತು ಅಂಥವರೇ ಕೂಡ ಲೋಕಕ್ಕೆ ಮಾದರಿಯಾಗಿ ಬದುಕುತ್ತಾರೆ. ಯಾಕೆ ಸಾಧ್ಯ ಕೆಲವರಿಗೆ ಮಾತ್ರ ಇದು ಅಂದರೆ, ಅವರು ತಮ್ಮ ಮನಸ್ಸನ್ನು ಹಾಗೆ ನಿಯಂತ್ರಿಸಿಕೊಳ್ತಾರೆ. ಅವರಿಗೆ ಕೆಟ್ಟ ಯೋಚನೆ ಬರೋದೇ ಇಲ್ವಾ? ಖಂಡಿತ ಬರ್ತಾವೆ. ಆದರೆ ಕೆಟ್ಟ ಯೋಚನೆಗಳಿಂದ ಆಗುವ ದುರಂತದ ಬಗ್ಗೆ ಅವರಿಗೆ ಮುಂದಾಲೋಚನೆ ಇರುತ್ತೆ. ಆ ಕಾರಣಕ್ಕೆ ಹೇಗೆ ದೀಪವನ್ನು ಅರಸಿ ಬಂದು ದೀಪದ ಹುಳು ದೀಪಕ್ಕೆ ಸಿಕ್ಕಿ ಸಾಯುತ್ತೋ, ಹಾಗೆ ಕೆಲವೊಮ್ಮೆ ಕತ್ತಲನ್ನೂ ಕೂಡ ಬೆಳಕು ಅಂತ ಹೋಗಿ ಆ ಕತ್ತಲೆಯ ಕೋಣೆಯಲ್ಲಿ ನಮ್ಮ ಬದುಕು ಅಂತ್ಯವಾಗುತ್ತೆ. ಕೆಲವೊಂದು ಮೋಹವೇ ಹಾಗೆ. ಬರಿಗಣ್ಣಿಗೆ ನಿಮಗೆ ಅಲ್ಲಿಂದ ಸುಖ ಸಿಗುತ್ತೆ ಅಂತ ಕಂಡರೂ ವಾಸ್ತವವಾಗಿ ಅದು ನಿಮ್ಮ ವಿನಾಶದ ಹಾದಿಯೇ ಆಗಿರುತ್ತೆ. ತುಂಬ ದುಡ್ಡಿರೋನು, ತುಂಬ ನೋಡ್ಲಿಕ್ಕೆ ಚೆನ್ನಾಗಿರೋನು, ಅಥವಾ ತುಂಬ ನಿಮ್ಮನ್ನು ಮೊದಲು ದುಡ್ಡು ಖರ್ಚು ಮಾಡಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋನು, ಇವರೆಲ್ಲರೂ ಕತ್ತಲೆಯೇ ಆಗಿದ್ದಾರೆ. ದುಡ್ಡಿದೆ ಅಂತ ನೀವು ಅವ್ರ ಜೊತೆ ಹೋಗಂಗಿಲ್ಲ, ನೋಡೋಕೆ ಚೆನ್ನಾಗಿದ್ದಾನೆ ಅಂತ ಅವ್ರ ಜೊತೆ ಹೋಗಂಗಿಲ್ಲ, ಅಥವಾ ಅವನು ನಿಮ್ಮನ್ನು ತುಂಬ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ ನಿಮಗೋಸ್ಕರ ಅಂತ ಹೋಗಂಗಿಲ್ಲ. ನೀವು ನಿಮ್ಮ ದುಡಿಮೆ, ನಿಮ್ಮ ಶ್ರಮ, ನಿಮ್ಮ ಬದುಕಿನ ಶಿಸ್ತು, ಇದರಿಂದ ಮಾತ್ರ ನೀವು ಉಳಿಯಬಲ್ಲಿರಿ ಹೊರತು ಎಂಥ ಕೋಟಿ ಇರೋನ್ ಸವಾಸ ಮಾಡಿದ್ರೂ ನಿಮ್ಮನ್ನು ಬಳಸಿಕೊಳ್ತಾನೆ ಹೊರತು ಬೆಳೆಸುವ ಬುದ್ಧಿಯನ್ನು ಅವನು ತೋರುವುದಿಲ್ಲ. ಅವರವರ ಉದ್ಧಾರ ಅವರವರೇ ಮಾಡ್ಕೊಳ್ಬೇಕ್ರಿ.
ಯಾರೂ ನಮ್ಮ ಬದುಕನ್ನು ಉದ್ಧರಿಸೋದಿಲ್ಲ. ಪರಮಾತ್ಮನನ್ನು ನಂಬಿ ಹಾಗಂತ ಸಿರಿವಂತನಿಂದ ದೂರ ಇರಬೇಕು, ಹಂಗಲ್ಲ. ಅವನನ್ನು ಮನುಷ್ಯನ ಹಾಗೆ ನೋಡಿ ಅವನನ್ನು ಮಾತಾಡಿಸಿ, ಬಡವನನ್ನು ಹೇಗೆ ಮಾತಾಡಿಸ್ತೀರೋ ಸಿರಿವಂತರನ್ನೂ ಹಾಗೆ ಮಾತಾಡಿಸಿ. ಆದರೆ ನಮಗೆ ಅವರ ಸದ್ಗುಣಗಳ ಮೇಲೆ ಆಸೆ ಇರಬೇಕೆ ಹೊರತು ಅವರ ಸಿರಿವಂತಿಕೆಯ ಮೇಲೆ ಅಲ್ಲ. ಯಾವಾಗ ನಮ್ಮ ಸ್ನೇಹ ಅಥವಾ ನಮ್ಮ ಪ್ರೀತಿಗಳು ಸಿರಿವಂತಿಕೆ ಅಥವಾ ಮೇಲಿನ ವೈಭೋಗವನ್ನು ಆಧರಿಸಿ ನಮ್ಮ ಸ್ನೇಹಗಳು ಶುರುವಾಗುತ್ತಾವೋ ಆ ಸ್ನೇಹಗಳು ದುರಂತದಲ್ಲಿ ಅಂತ್ಯವಾಗುತ್ತವೆ. ಬೇಡ ಸ್ವಾಮಿ, ಭಗವಂತ ನಮಗೇನು ಬದುಕು ಕೊಟ್ಟಿದ್ದಾನೆ ಅಷ್ಟರಲ್ಲೇ ಇರೋಣ. ನಮ್ಮ ಸಂಬಂಧಿಕರು ಯಾರು ದೊಡ್ಡ ಕಾರ್ ತಗೊಂಡಿರ್ಬೋದು, ನಮ್ಮ ಸಂಬಂಧಿಕರು ಯಾರು ದೊಡ್ಡದಾಗಿ ಮನೆ ಕಟ್ಟಿರ್ಬೋದು, ಏನೇ ಇರ್ಬೋದು. ಅಧ್ಯಾತ್ಮದ ಭಾಳ ದೊಡ್ಡ ಗುಣ ಏನಂದರೆ, ಅಯ್ಯೋ ಅವರು ಪಡ್ಕೊಂಡು ಬಂದಿರೋದು ಅವ್ರಿಗಪ್ಪ, ದೇವರು ಅವ್ರನ್ನ ಚೆನ್ನಾಗಿಡ್ಲಿ, ನಾನು ಗುಡಿಸ್ಲಲ್ಲಿದ್ದೀನ ನನಗಪ್ಪ, ನಾನು ಮುಂದೆ ದೊಡ್ಡವನಾಗೋಣ, ಮುಂದೆ ದೊಡ್ಡ ಹೆಸರು ಮಾಡೋಣ, ಅಥವಾ ಮುಂದೆ ದೊಡ್ಡ ಮನೆ ಕಟ್ಟೋಣ. ಈಗ ಅಸೂಹೆ ಪಟ್ಟಷ್ಟು ನೀನು ಪಾತಾಳಕ್ಕೆ ಹೋಗ್ತೀಯೇ ಹೊರತು ಉದ್ಧಾರವಂತೂ ಆಗೋದಿಲ್ಲ. ಯಾಕಂದರೆ ಅಸೂಹೆಗೆ ಆ ಬುದ್ಧಿ ಇದೆ. ಅದು ಅಸೂಹೆ ಬಂದ್ಬಿಟ್ರೆ ಏನು ಮಾಡಿಬಿಡುತ್ತೆ, ನಿನಗೆ ಯಾರ ಬಗ್ಗೆ ದ್ವೇಷ ಇದೆಯಲ್ಲ ಅವನ ಬಗ್ಗೆ ಕೆಟ್ಟದಾಗಿ ಇನ್ನೊಬ್ಬರ ಹತ್ರ ಹೇಳಲೇಬೇಕು, ಇಲ್ಲಾಂದ್ರೆ ಒಳಗಡೆ ಅಸೂಹೆ ನಿಮ್ಮನ್ನು ಕೊಲ್ಲುತ್ತೆ. ಏನೋ ಬಾಯಿ ತಪ್ಪಿ ಯಾರ ಹತ್ರನೂ ಹೇಳ್ಬಿಡ್ತೀರ, ಅವನು ಇನ್ನೊಂದು ಹೇಳ್ತಾನೆ, ಅಲ್ಲಿ ಇನ್ನೊಂದು ಹೇಳ್ತಾನೆ, ಕಡೆಗೆ ಅದು ನಿಮ್ಮ ಹತ್ರಕ್ಕೆ ಸುತ್ತಕೊಂಡು ಬಂದು ನಿಮ್ಮನ್ನು ಮತ್ತೆ ಅದು ದೈಹಿಕವಾಗಿ ಮಾನಸಿಕವಾಗಿ ಹಲ್ಲೆ ಮಾಡೋ ಪರಿಸ್ಥಿತಿ ಬರ್ಬೋದು, ಜಗಳ ಆಗ್ಬೋದು, ಏನೇನೋ ಆಗ್ಬೋದು. ಹಾಗಾಗಿ ಅಸೂಹೆ ಒಳ್ಳೆಯದಲ್ಲ. ಹೀಗೆ ಅಯ್ಯ ಇದೆಲ್ಲ ನಮ್ಮಂಥವ್ರಿಗಲ್ಲಪ್ಪ. ಹೀಗೆ ನಾರಾಯಣನ ಬಳಿ ನರ ಅಂದರೆ ಅರ್ಜುನ ಕೃಷ್ಣನ ಬಳಿ ಹೇಳ್ತಾ ಇದ್ದಾನೆ. ಇದಕ್ಕೆ ಕೃಷ್ಣ ಏನಂತ ಉತ್ತರ ಕೊಡ್ತಾನೆ ಅದನ್ನು ನಾವೀಗ ಮುಂದಿನ ಶ್ಲೋಕದಲ್ಲಿ ನೋಡ್ತಾ ಹೋಗೋಣ. ಕೃಷ್ಣ ಹೇಳ್ತಾನೆ, ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನಃ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಇಲ್ಲಿ ನಾನು ಈ ಮುಂಚೆ ಕೆಲವೊಮ್ಮೆ ಸತ್ಸಂಗದಲ್ಲೂ ಕೂಡ ಇದೇ ಶ್ಲೋಕವನ್ನು ಅಥವಾ ಇದೇ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ವಿಚಾರವನ್ನು ಹೇಳಿದ್ದೀನಿ. ಬಹುಶಃ ನಿಮ್ಗೆ ಕೇಳಿದರೆ ಗೊತ್ತಿರುತ್ತೆ, ಇಟ್ಸ್ ಓಕೆ, ನಾನು ಅದನ್ನು ಇನ್ನೊಮ್ಮೆ ಹೇಳ್ತೀನಿ. ಮನಸ್ಸನ್ನು ನಿಯಂತ್ರಿಸುವ ಬಗೆ. ಈಗ ನೀವೊಬ್ಬರು ಗೃಹಿಣಿ ಆಗಿದ್ದೀರಿ, ಅಥವಾ ಇಲ್ಲಿ ಒಬ್ಬರು ವಿದ್ಯಾರ್ಥಿ ಆಗಿದ್ದೀರಿ, ಅಥವಾ ಸಾಮಾನ್ಯವಾಗಿ ನೀವೆಲ್ಲರೂ ನಿಮ್ಮದೇ ಆದ ಕಾಯಕದಲ್ಲಿ ತೊಡಗಿದ್ದೀರಿ. ಆದರೆ ನಿಮ್ಮ ಮನಸ್ಸನ್ನು ಚಂಚಲಗೊಳಿಸುವ, ಪ್ರಕ್ಷುಬ್ಧಗೊಳಿಸುವ ಅಥವಾ ಹಾಳು ಮಾಡುವ ಕೆಲವು ಘಟನೆಗಳು, ದೃಶ್ಯಗಳು, ಆಡಿಯೋ ಅಂದರೆ ಧ್ವನಿಗಳು, ಏನೇನೋ ಕೆಲವು ವಿಚಾರಗಳು ನಿಮಗೆ ಬರ್ತಾವೆ. ಆಸಕ್ತಿ ಬೆಳೆದೋಡುತ್ತೆ. ಅಯ್ಯೋ, ಎಷ್ಟೋ ಜನ ತಾನು ಕಟ್ಕೊಂಡು ಗಂಡನ್ನು ಹುಟ್ಟಿಸಿದ ಮಕ್ಕಳನ್ನು ಬಿಟ್ಟು ಇನ್ಯಾವನಿಂದನೂ ಹೋಗುವ ಬುದ್ಧಿ ಅದು ಯಾಕೆ ಬರ್ತಾ ಇದೆ? ಮನಸ್ಸಿನ ನಿಯಂತ್ರಣವಿಲ್ಲ. ನಾಳೆಯ ಅಥವಾ ಈ ದಾರಿಯಿಂದ ನನ್ನ ಬದುಕು ಎಲ್ಲಿ ಹೋಗಿ ನಿಲ್ಲಬಲ್ಲದು ಅನ್ನೋ ಕನಿಷ್ಠ ಕಲ್ಪನೆ ಇಲ್ಲ. ಸುಖವನ್ನೇ ಪ್ರಧಾನವಾಗಿಟ್ಟುಕೊಂಡಾಗ ಬದುಕು ಯಾವಾಗಲೂ ಕೂಡ ಬಹಳ ದೀರ್ಘಕಾಲದ ನೆಮ್ಮದಿಯನ್ನು ಕೊಡೋದಿಲ್ಲ. ಏನೋ 1-2-3 ತಿಂಗಳು ಚೆನ್ನಾಗಿರ್ಬೋದು. ಅಯ್ಯೋ, ನಾನು ಕಳೆದ ಒಂದು ವಾರದಲ್ಲಿ ಇಂಥದ್ದೊಂದು ಕಥೆಯನ್ನು ಕೇಳಿದೆ, ಬಹಳ ದುಃಖ. ಅಂದರೆ ಒಂದು 8 ವರ್ಷದೊಂದು ಮಗು, 10 ವರ್ಷದೊಂದು ಮಗು, ಇವನು ಬಿಟ್ಟು ಪರಪುರುಷನ ಹಿಂದೆ ಹೋಗುವ ಹೆಣ್ಣಿಗೆ ಯಾವ ವಿಚಾರಗಳು ಇಷ್ಟು ದೊಡ್ಡ ಮೋಸ ಮಾಡಲಿಕ್ಕೆ ಅವಳನ್ನು ಪ್ರೇರೇಪಣೆ ಮಾಡಿತು? ಕೇವಲ ಮೋಹ, ದೈಹಿಕ ವಾಂಛೆಗಳು, ಅಥವಾ ತನ್ನ ಗಂಡ ಹೀಗೆ ಇದ್ದಾನೆ, ಇವನಿಗಿಂತ ಉತ್ತಮನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾನೆ, ಆಗ ನೋಡಿದ್ರೆ ಹೀಗೆ ಗಂಡನನ್ನು ತಿರಸ್ಕರಿಸಿ ಇನ್ನೊಬ್ಬನನ್ನು ಆಯ್ಕೆ ಮಾಡಿದ ಆ ನಿರ್ಧಾರದಿಂದಲೇ ಅವಳ ಬದುಕು ನಾಶವಾಗೋಯಿತು. ಈ ಮನಸ್ಸಿಗೆ ಈ ವಿಚಾರಗಳು ಬಂದಾಗ ನಾವು ಆ ಚಪಲಗಳನ್ನು ಸರಿಯಾಗಿ ನಿಯಂತ್ರಿಸಿಕೊಳ್ಳದೆ ಹೋದರೆ ಎಂಥ ದೊಡ್ಡ ಮನುಷ್ಯ ಆಗಿರು ನೀವು, ತಿಂದು ಹಾಕಿಬಿಡುತ್ತೆ ನಿಮ್ಮನ್ನು. ಕೃಷ್ಣ ಈಗ ಇದಕ್ಕೇನು ಉತ್ತರ ಹೇಳ್ತಾನೆ? ಅರ್ಜುನ ಕೇಳ್ತಿದ್ದಾನೆ, ಅಯ್ಯ ಪರಮಾತ್ಮ, ನನಗೆ ಈ ಮನಸ್ಸನ್ನು ನಿಯಂತ್ರಿಸಿಕೊಳ್ಳೋದ್ರ ಬಗ್ಗೆ ಹೇಳಪ್ಪ. ಯಾಕಂದರೆ ನೀನು ಧ್ಯಾನ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳ್ತಿದೀಯಪ್ಪ. ಆದರೆ ಮನಸ್ಸೇ ನಿಯಂತ್ರಣದಲ್ಲಿಲ್ಲ ಅಂದರೆ ಅದೆಲ್ಲ ಹೇಗೆ ಸಾಧ್ಯ? ನನಗೆ ಗೊತ್ತಿರೋ ಪ್ರಕಾರ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಅದು ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ. ಅದು ನಮ್ಮನ್ನು ಯಾವಾಗಲೂ ಸೋಲಿಸ್ತಾ ಹೋಗ್ತಾ ಇದೆ. ಆದರೆ ನೀನು ಹೇಳು, ಈ ಮನಸ್ಸನ್ನು ಹೇಗೆ ನಿಯಂತ್ರಿಸೋದು? ಆಗ ಕೃಷ್ಣ ಹೇಳ್ತಾನೆ,
ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಇಲ್ಲಿ 2 ಪದಗಳು ಬರ್ತವೆ, ಅಭ್ಯಾಸ ಮತ್ತು ವೈರಾಗ್ಯ. ಇರಲಿ, ಕೃಷ್ಣ ಹೇಳ್ತಿದ್ದಾನೆ, ಅಯ್ಯ ಅರ್ಜುನ, ನೀನು ಹೇಳೋದ್ರಲ್ಲಿ ಯಾವ ಸಂಶಯನೂ ಇಲ್ಲಪ್ಪ. ಹೌದು, ಮನಸ್ಸು ಅನ್ನೋದೇ ಯಾವಾಗಲೂ ಗೆಲ್ಲುತ್ತೆ. ಹಾಗಂತೆ ಮನಸ್ಸು ಕೆಟ್ಟದ ಇಲ್ಲ, ಮನಸ್ಸೇ ಮಹಾದೇವ. ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತೋ ಅವನ ಬದುಕು ಉದ್ಧಾರವಾಗುತ್ತೆ. ಯಾರ ಮನಸ್ಸು ನಿಯಂತ್ರಣದಲ್ಲಿರಲ್ವೋ ಅವನ ಬದುಕು ಅಧೋಗತಿಗಾಗುತ್ತೆ. ಅದಕ್ಕೆ ಈ ಹಿಂದೆ ಕೃಷ್ಣನೇ ಹೇಳಿದ್ದ, ನಿನ್ನ ಉದ್ಧಾರವಾಗುವ ಹಾಗೆ ನಿನ್ನ ಮನಸ್ಸನ್ನು ನೀನು ನಿಯಂತ್ರಣಕ್ಕೆ ತಗೋ, ನೀನು ಅವನತಿ ಹೊಂದುವ ಹಾಗೆ ನಿನ್ನ ಮನಸ್ಸನ್ನು ಹೇಗೆ ಬೇಕು ಹಾಗೆ ಬಿಡಬೇಡಪ್ಪ ಅಲ್ವಾ. ಈಗ ನೀವು ಬೈಕ್ ಓಡಿಸ್ತಾ ಇದ್ದೀರಾ, ಆ್ಯಕ್ಟಿವ್ ಹೊಂಡಾ ಅಂದ್ಕೊಳ್ಳೋಣ. ನಾನೀಗ ರಥದ ಉದಾಹರಣೆ ಕೊಡಲ್ಲ. ರಥ ಓಡಿಸ್ಲಿಕ್ಕೆ ನಿಮಗೂ ಆಗಲ್ಲ, ನಮಗೂ ಆಗಲ್ಲ, ಅದು ಬೇರೆ. ಇಲ್ಲೂ ಇಲ್ಲ, ಅದು ಬೇರೆ. ಬೈಕ್ ಓಡಿಸ್ತಾ ಇದ್ದೀರಾ, ಹ್ಯಾಂಡ್ಲ್ ನಿಮ್ಮ ಕಂಟ್ರೋಲಾಗಿದ್ದರೆ ಟರ್ನಲ್ಲಿ ನೀವು ತಿರುಗಿಕೊಳ್ಬೋದು. ಆ ತಿರುವು ಬಂದಾಗ ಈಗ ಅದೇ ದಾರಿ ಅದೇ ತಿರುವು, ದಾರಿ ಅದೇ ತಿರುವು ಅದೇ, ಆದರೆ ತಿರುಗಿಸ್ಕೊಳ್ಳೋನು ಹ್ಯಾಂಡ್ಲ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ. ಅಂದರೆ ಆ ಹ್ಯಾಂಡ್ಲ್ ನಮ್ಮ ಕಂಟ್ರೋಲಾಗಿದ್ದರೆ ತಿರುವು ಬಂದಾಗ ತಿರುಗಿಸ್ಕೊಳ್ಬೋದು, ಹಂಪ್ಸ್ ಅಂದರೆ ಹಂಪ್ಗಳು ಬಂದಾಗ ನಿಧಾನ ಮಾಡಿ ಆ ಹಂಪನ್ನು ದಾಟಬಹುದು, ಗುಂಡಿಗಳು ಬಂದಾಗ ನಿಧಾನ ಮಾಡ್ಬೋದು ಕಂಟ್ರೋಲಲ್ಲಿ ಇದ್ದರೆ. ಇಲ್ಲ ಗಾಡಿ ಹಂಗೆ ಹೋಯ್ತದ, ನಾನು ಹಂಗೆ ಹೋಯ್ತೀನಿ ಅಂದರೆ ನೀನು ಆ ಜಾಗ ತಲುಪಲ್ಲ, ನೀನು ತಲುಪೋ ಜಾಗ ಬೇರೆ, ಗುಂಡಿಗೆ ಬಂದು ಆಗಿಬಿಡ್ತೀಯ. ಅದನ್ನು ಕೃಷ್ಣ ಹೇಳ್ತಿದ್ದಾನೆ, ನೀನು ಹೇಳ್ತಿರೋದು ಸರಿ ಕಣೆಯ, ಮನಸ್ಸನ್ನು ತಡೆ ಹಿಡಿಯೋದು ಸುಲಭದ ಕೆಲಸ ಅಲ್ಲ. ಆದರೆ ಇಲ್ಲಿ 2 ಪದಗಳನ್ನು ನಾನು ಮತ್ತೆ ಮತ್ತೆ ಉಚ್ಚಾರ ಮಾಡ್ತಿದ್ದೀನಿ, ಅಭ್ಯಾಸ ಮತ್ತು ವೈರಾಗ್ಯ. ಇದನ್ನು ಕ್ರಮೇಣವಾಗಿ ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ನಿಯಂತ್ರಣಕ್ಕೆ ತರಬಹುದು. ಅದು ಹೇಗೆ ನೋಡಿ, ಅಭ್ಯಾಸ ಮತ್ತು ವೈರಾಗ್ಯ. ಮೊದಲು ಅಭ್ಯಾಸದ ಬಗ್ಗೆ ಮಾತಾಡೋಣ. ಅಭ್ಯಾಸ ಅಂದರೆ ಅದೊಂದು ಪ್ರಾಕ್ಟೀಸ್, ನಿರಂತರವಾಗಿ ಒಂದು ಅಭ್ಯಾಸ ಮಾಡಿಸಬೇಕು ಮನಸ್ಸಿಗೆ. 4 ಗಂಟೆಗೆ ಎದ್ದು ಹೇಳ್ತೀರಾ, 5 ಗಂಟೆಗೆ ಎದ್ದು ಹೇಳ್ತೀರಾ, ಅದು ಡೈಲಿ ಇರಬೇಕು. ನೋಡಿ, ನಿಮ್ಮ ಮನಸ್ಸಿಗೆ ಯಾವುದನ್ನು ನೀವು ತುಂಬ ಪ್ರಜ್ಞಾಪೂರ್ವಕವಾಗಿ ಬುದ್ಧಿಯನ್ನು ಬಳಸಿ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದಕ್ಕೆ ಹೋಗಬಾರ್ದು, ಇದಕ್ಕೆ ಹೋಗಬೇಕು, ಒಂದಷ್ಟು ಸಮಯ ಒಂದಷ್ಟು ಬಾರಿ ನೀವು ಮನಸ್ಸನ್ನು ನಿಯಂತ್ರಿಸಿದ್ದೇ ಆದಲ್ಲಿ ಆಮೇಲೆ ಮನಸ್ಸು ನೀವು ಹೇಳ್ದಂಗೆ ಕೇಳೋಕೆ ಶುರು ಮಾಡುತ್ತೆ. ಇದು ಖಂಡಿತ ಸತ್ಯ. ಇದನ್ನೇ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಅಯ್ಯ ಅರ್ಜುನ, ಈ ಮನಸ್ಸನ್ನು ನಿಯಂತ್ರಿಸುವುದರಲ್ಲಿ 2 ಮುಖ್ಯವಾದ ವಿಚಾರ, ಅಭ್ಯಾಸ ಮತ್ತು ವೈರಾಗ್ಯ. ನಾವು ಪ್ರಯತ್ನವಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಭ್ಯಾಸ ಇರಬೇಕು, ಪ್ರತಿಯೊಂದಕ್ಕೂ ಪ್ರಯತ್ನ ಬೇಕು. ನಾವು ನಮ್ಮ ಮನಸ್ಸನ್ನು ಹೇಳಿದಂತೆ ಕುಣಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ನಾವು ಹೇಳ್ದಂಗೆ ಮನಸ್ಸು ಕೇಳೋ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಮನಸ್ಸು ಏನು ಹೇಳುತ್ತೋ ಆ ಪ್ರಕಾರ, ಯಾಕೋ ನನ್ನ ಮನಸ್ಸು ಹೇಳ್ತಿದೆ ಅಂತೀವಿ. ಏನಾದ್ರು ಎಡವಟ್ಟಾದರೆ ಅಥವಾ ಏನಾದರೂ ಮಾಡಬೇಕು ಅಂದಾಗ, ನನ್ನ ಮನಸ್ಸು ಇಲ್ಲ, ನನ್ನ ಮನಸ್ಸು ಹೇಳ್ತಿದೆ. ಮನಸ್ಸು ಹೇಳಬಾರ್ದು, ಬುದ್ಧಿ ಹೇಳಬೇಕು. ಬುದ್ಧಿ ಇದೆಯಲ್ಲ, ಬುದ್ಧಿ ಇರಬೇಕು. ನನ್ನ ಮನಸ್ಸು ಹೇಳ್ತಿದೆ, ನೀವು ಹಿಂಗೆ ಮಾಡಿ. ಮನಸ್ಸು ಹೇಳುತ್ತೆ. ಮನಸ್ಸಿಗಿಂತ ಎತ್ತರವಾದ ಒಬ್ಬ ಶಿಕ್ಷಕ ಇದ್ದಾನೆ, ಬುದ್ಧಿ ಅಂತ. ಶಿಕ್ಷಕ ಅಂದ್ರೇನು? ಪಾಠ ಕಲಿಸೋನು, ನಿರ್ಧಾರ ತಗೊಳ್ಳೋನು, ಮತ್ತು ಶಿಕ್ಷೆ ಕೊಡುವನು ಶಿಕ್ಷಕ. ಕೆಲವೊಮ್ಮೆ ಶಿಕ್ಷಣ ಕೊಡುವನು ಶಿಕ್ಷಕನಾಗ್ತಾನೆ. ಶಿಕ್ಷಕ ಅಂದರೆ 2 ಅರ್ಥ. ಶಿಕ್ಷೆ ಕೊಡುವನು ಶಿಕ್ಷಕ ಆಗ್ತಾನೆ, ಶಿಕ್ಷಣ ಕೊಡುವನು ಶಿಕ್ಷಕ ಆಗ್ತಾನೆ. ಹಾಗಾಗಿ ಕೃಷ್ಣ ಹೇಳ್ತಿದ್ದಾನೆ, ಅಯ್ಯ ಪ್ರತಿಯೊಂದಕ್ಕೊಂದು ಪ್ರಯತ್ನ ಬೇಕಪ್ಪ. ನಮ್ಮ ಮನಸ್ಸು ಹೇಳಿದಂತೆ ನಾವು ಕುಣಿಬಾರ್ದು, ನಾವು ಹೇಳದಂತೆ ಮನಸ್ಸು ಕೇಳಬೇಕು. ಆ ರೀತಿ ನಮ್ಮ ಮನಸ್ಸಿಗೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲಿ ಕೃಷ್ಣ ವೈರಾಗ್ಯ ಮತ್ತು ಅಭ್ಯಾಸ ಅನ್ನುವ 2 ವಿಚಾರವನ್ನು ಒತ್ತು ಕೊಟ್ಟು ಹೇಳ್ತಿದ್ದಾನೆ. ಹಾಗಾದರೆ ವೈರಾಗ್ಯ ಅಂದರೆ ಏನು? ಈಗ ನಮಗೆ ಗೊತ್ತಿರೋ ಹಾಗೆ ವೈರಾಗ್ಯ ಬಂದು ಕಾಡಿಗೆ ಹೋಗಿ ಸನ್ಯಾಸಿ ಆಗಿಬಿಟ್ನಪ್ಪ ಬುದ್ಧ. ಇದನ್ನು ನಾನು ಮತ್ತೆ ಮತ್ತೆ ಹೇಳ್ತೀನಿ. ಭಗವಂತ ಅಥವಾ ನಮ್ಮ ಪುರಾಣದಲ್ಲಿ ಎಲ್ಲೂ ಹೇಳಿಲ್ಲ ನೀನು ಜಗತ್ತಿನ ಯಾವುದಕ್ಕೂ ಆಸೆ ಪಡಬೇಡ ಅಂತ ಹೇಳು. ಅರೆ, ನಿನ್ನ ಪಾಲಿಗೆ ಬಂದ ಹೆಣ್ಣನ್ನು ಖುಷಿಯಿಂದ ಅನುಭವಿಸು, ನಿನ್ನ ಪಾಲಿಗೆ ಬಂದ ಗಂಡನ್ನು ಖುಷಿಯಿಂದ ಅನುಭವಿಸು, ನಿನ್ನ ಪಾಲಿಗೆ ಬಂದ ಸುಖ ಸಂತೋಷ ಆಸ್ತಿ ಏನೇ ಇದ್ರೂ ಕೂಡ ಖುಷಿಯಿಂದ ಅನುಭವಿಸು. ಅಂದರೆ ವೈರಾಗ್ಯ ಅಂದರೆ ಎಲ್ಲವನ್ನ ಬಿಟ್ಟುಬಿಡುವುದಲ್ವಾ? ಇಲ್ಲ, ವೈರಾಗ್ಯ ಅಂದರೆ ಎಲ್ಲವನ್ನ ತ್ಯಜಿಸುವುದಲ್ಲ.
ಕೃಷ್ಣ ಹೇಳಿದಾನೆ, ವೈರಾಗ್ಯ ಅಂದರೆ ಯಾವುದರ ಕಡೆ ಮನಸ್ಸು ಹರಿಯಬಾರದೋ, ಯಾವುದರಿಂದ ನಿಮ್ಮ ಬದುಕು ಹಾಳಾಗಿ ಹೋಗುತ್ತೋ ಅದನ್ನು ಮನಸ್ಸಿಗೆ ಉಣಿಸಬೇಡ, ಫೀಡ್ ಮಾಡಬೇಡ, ಅದರಿಂದ ದೂರ ಇರೋದು ವೈರಾಗ್ಯ. ಅರ್ಥ ಮಾಡ್ಕೊಳ್ಳಿ, ಎಲ್ಲದರಿಂದ ದೂರ ಇರೋದು ವೈರಾಗ್ಯ ಅಲ್ಲ, ಅದೊಂದು ಬಂಡವಾಳು ಅಲ್ವಾ? ದೊಡ್ಡವರು ಹೇಳೋರು, ನಮಗೆ ಯಾರೊಬ್ಬರು ದೊಡ್ಡವರು ಹೇಳಿದರು, ಎಲ್ಲದರಿಂದ ದೂರ ಇರೋದು ಬದುಕಲ್ಲ. ಯಾವುದು ನಿನ್ನನ್ನು ಕೃಷ್ಣ ಪ್ರಜ್ಞೆಯಿಂದ ದೂರ ಕರ್ಕೊಂಡು ಹೋಗುತ್ತೆ, ಯಾವುದು ನಿನ್ನನ್ನು ಧರ್ಮದಿಂದ ದೂರ ಕರ್ಕೊಂಡು ಹೋಗುತ್ತೆ, ಯಾವುದು ನಿನ್ನನ್ನು ದುಡಿಮೆಯಿಂದ ದೂರ ಕರ್ಕೊಂಡು ಹೋಗುತ್ತೆ, ಯಾವುದು ನಿನ್ನ ಕೆಲಸದಿಂದ ದೂರ ಕರ್ಕೊಂಡು ಹೋಗುತ್ತೆ, ಅಂಥವರಿಂದ ದೂರ ಇರು ಅಂತ. ಒಬ್ಬ ಹುಡುಗ ಅವನ ಪಾಡಿ ಕೆಲಸ ಮಾಡಿಕೊಂಡಿದ್ದ, ತಾಯಿ ತಂದೆಗೆ ಒಳ್ಳೆ ಗೌರವಾನ್ವಿತವಾಗಿದ್ದ. ಇದಕ್ಕಿದ್ದ ಹಾಗೆ ಒಂದು ಹುಡುಗಿ ಮೇಲೆ ಪ್ರೀತಿ ಹುಟ್ಟುಬಿಡ್ತು, ನಂಬರ್ ಎಕ್ಸ್ಚೇಂಜ್ ಆಯಿತು, ಇಬ್ಬರು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದ್ರು. ಅವನು ಯಾವ ಮಟ್ಟಿಗೆ ಹಾಳಾದ ಅಂದರೆ ಅವ್ನು ಕೆಲಸ ಮಾಡಲಿಕ್ಕೆ ಟೈಮ್ ಇಲ್ಲ, ಯಾಕಂದರೆ ಹುಡುಗಿಗೆ ಟೈಮ್ ಕೊಡಬೇಕಲ್ಲ ಅವನು. ಅಂದರೆ ಅವನು ಆ ಹುಡುಗಿಯನ್ನು ಪರಿಚಯ ಮಾಡ್ಕೊಂಡಿದ್ದರಿಂದ ಅವ್ರ ಮನೆಗೆ ದುಡ್ಡು ಕೊಡೋಕ್ಕಾಗಲಿಲ್ಲ, ಕೆಲಸಕ್ಕೆ ಸಮಯ ಕೊಡೋಕ್ಕಾಗ್ತಿಲ್ಲ, ಅವನನ್ನು ಕೆಲಸದಿಂದ ತೆಗೆದು ಹಾಕಿದ್ರು. ಅಂದರೆ ಯಾವುದು ನಿನ್ನ ಬದುಕಿಗೆ ಇಷ್ಟೊಂದು ದುಃಖ ಕೊಡುತ್ತೋ, ಇಷ್ಟೊಂದು ನಷ್ಟ ಮಾಡುತ್ತೋ ಅದರಿಂದ ದೂರ ಇರು. ಇದು ವೈರಾಗ್ಯ. ಒಂದು ಹುಡುಗಿಯ ಫೋನ್ ನಂಬರ್ ಸಿಕ್ಕ ತಕ್ಷಣ ಅವನು ಕೆಲಸದ ಮೇಲೆ ಗಮನ ಹೋಯಿತು, ದುಡಿಮೆ ಮೇಲೆ ಗಮನ ಹೋಯಿತು. ನನ್ನ ಬದುಕು ಇಲ್ಲಪ್ಪ, ಈಕೆ ಹತ್ರ ಮಾತಾಡ್ತಾ ಕೂತ್ಕೊಂಡ್ರೆ ನನ್ನ ಜೀವನ ಏನಾಗಬೇಕು, ಹೊಟ್ಟೆಗೆ ಏನು ಮಾಡೋದು, ನನ್ನ ಮನೆಯವ್ರಿಗೆ ಏನು ಕೊಡೋದು ಅಂತ ಯೋಚನೆ ಮಾಡಿದೆ. ಹುಡುಗಿ ಆಸೆಗೋಸ್ಕರ ಇಷ್ಟೆಲ್ಲ ಮೇಲೆ ಎಳ್ಕೊಂಡಲ್ಲ, ಇದಾಗಬಾರ್ದು. ಆ ಹುಡುಗಿಯ ಬಗ್ಗೆ ವೈರಾಗ್ಯ ಇರಲಿ, ಆ ಬುದ್ಧಿಯ ಬಗ್ಗೆ ವೈರಾಗ್ಯ ಇರಲಿ. ಹಾಗಾಗಿ ವೈರಾಗ್ಯ ಅಂದರೆ ನಿನ್ನ ಬದುಕಿಗೆ ಯಾವುದು ಕೆಡುಕೋ ಅದರಿಂದ ದೂರ ಇರೋದು ವೈರಾಗ್ಯ. ಅದನ್ನು ಫೀಡ್ ಮಾಡಬೇಡ ನಿನ್ನ ಮನಸ್ಸಿಗೆ. ಕೆಟ್ಟದನ್ನು ನೋಡಿದ್ರೆ ನಿನ್ನ ಮನಸ್ಸು ಹಾಳಾಗುತ್ತೆ, ಕೆಟ್ಟದನ್ನು ನೋಡಿದ್ರೆ ನಿನ್ನ ಮನಸ್ಸು ಹಾಳಾಗುತ್ತೆ, ನಿನಗೇನೇನೋ ಟೆಂಪ್ಟ್ ಆಗುತ್ತೆ, ಅಥವಾ ನಿನಗೊಂದೇನೋ ಉದ್ರೇಕವಾಗುತ್ತೆ, ಪ್ರಚೋದನೆ ಆಗುತ್ತೆ. ಹಾಗಾದ್ರೆ ನೋಡಬೇಡ. ಭಗವಂತನಿಂದ ದೂರ ಮಾಡುವ ಯಾವ ಹವ್ಯಾಸಗಳನ್ನು ನೀನು ಮಾಡಬೇಡ. ಆ ಹವ್ಯಾಸಗಳಿಂದ ದೂರ ಇರೋದೇ ವೈರಾಗ್ಯ. ಆಯ್ತಪ್ಪ, ಮಂಡೋದರಿ ಬಂದು ಶ್ರೀರಾಮಚಂದ್ರನಿಗೆ ನನ್ನನ್ನು ಮದುವೆ ಆಗು ಅಂತ ಕೇಳಿಕೊಂಡಾಗ ರಾಮಚಂದ್ರ ಎಲ್ಲದರಿಂದ ವೈರಾಗ್ಯ ಆಗಿದ್ನ? ಇಲ್ಲ, ಆತ ಮದುವೆ ಆಗಿದ್ದ, ಸೀತೆ ಹೆಂಡತಿ ಇದ್ಲು. ಅಂದರೆ ಹೆಣ್ಣಿನಿಂದ ವೈರಾಗ್ಯ ಇತ್ತ? ಇಲ್ಲ, ಪರಸ್ತ್ರೀಗೆ ವೈರಾಗ್ಯ ಇತ್ತು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ರಾಮಚಂದ್ರನಿಗೆ ವೈರಾಗ್ಯ ಇದ್ದಿದ್ದರಿಂದ ಅವನು ಮಂಡೋದರಿಯನ್ನ, ಇಲ್ಲ ಹೋಗು ಲಕ್ಷ್ಮಣನ ಹತ್ರ ಹೋಗು, ಲಕ್ಷ್ಮಣ ಮೂಗನ್ನೇ ಕಡಿದು ಬಿಟ್ಟ, ಮೂಗನ್ನೇ ಕುಯ್ದು ಬಿಟ್ಟ. ಶೂರ್ಪನಖಿ. ಅಂದರೆ ಇಲ್ಲಿ ರಾಮ ಲಕ್ಷ್ಮಣರಿಗೆ ಹೆಣ್ಣಿನ ಬಗ್ಗೆ ವೈರಾಗ್ಯ ಇತ್ತ? ಇಲ್ಲ, ಪರಸ್ತ್ರೀ ಬಗ್ಗೆ ವೈರಾಗ್ಯ ಇತ್ತು. ಇಲ್ಲಿ ಅವರು ದೊಡ್ಡ ಮನುಷ್ಯರಾದರು. ಹಾಗೆ ನಿನಗೆ ಯಾವುದು ಕೆಡುಕು ತರುತ್ತೋ, ನಿನ್ನ ಸಂಸಾರವನ್ನು ಯಾವುದು ಹಾಳು ಮಾಡುತ್ತೋ, ನಿನ್ನ ಆರೋಗ್ಯವನ್ನು ಯಾವುದು ಹಾಳು ಮಾಡುತ್ತೋ ಅದರಿಂದ ದೂರ ಇರಪ್ಪ, ಅದು ವೈರಾಗ್ಯ. ನೀನು ಇದು ಒಳಿತ ಕೆಡುಕ ಏನೂ ನೋಡಲ್ಲ, ಸುಮ್ಮನೆ ನುಗ್ಗೋದು ಅನುಭವಿಸೋದು. ಇಷ್ಟು ಮಾಡಿದ್ರೆ ಹೆಂಗೆ ನೀನು ನೆಮ್ಮದಿಯಾಗಿರೋಕೆ ಸಾಧ್ಯನೋ? ಇದು ಕೃಷ್ಣ ಅರ್ಜುನನಿಗೆ ಬಹಳ ಒತ್ತು ಕೊಟ್ಟು ಹೇಳ್ತಾ ಇರೋದು. ನಿನಗೆ ಯಾವುದು ವೈರಾಗ್ಯ? ಈಗ ಧರ್ಮ ಸಂಸ್ಥಾಪನೆ ಮಾಡಬೇಕು, ಯುದ್ಧದಲ್ಲಿ ಅಧರ್ಮಿಗಳನ್ನು ಸೋಲಿಸಬೇಕು, ಕೊಲ್ಲಬೇಕು, ಅಥವಾ ಧರ್ಮ ಪ್ರತಿಷ್ಠಾಪನೆ ಆಗಬೇಕು, ಧರ್ಮದ ಪುನರುತ್ಥಾನ ಆಗಬೇಕು. ಏನು ಮಾಡಬೇಕು? ಕೆಟ್ಟದ್ದರ ವಿರುದ್ಧ ಹೋರಾಡಬೇಕು. ಆದರೆ ನೀನು ಕೆಟ್ಟದ್ದನ್ನು ಅಪ್ಕೊಳ್ತೀನಿ ಅಂದರೆ ಇದು ಒಳ್ಳೆಯದಲ್ಲ. ಯೋಚನೆ ಮಾಡಿ, ಬೇಡದೇ ಇರೋದನ್ನೆಲ್ಲ ತೆಗೆದ್ರೆ ಉಳಿಯೋದು ಶುದ್ಧವಾಗಿರೋದೇ ತಾನೇ. ಶುದ್ಧವಾಗಿರೋದಕ್ಕೋಸ್ಕರ ಅಂತ ನಾವೇನು ಕೆಲಸ ಮಾಡೋದು ಬೇಡ, ಬೇಡದೇ ಇರೋದನ್ನು ತೆಗೆದಾಕೋ ಕಡೆ ಕೆಲಸ ಮಾಡಬೇಕಷ್ಟೇ. ಒಬ್ಬ ಶಿಲ್ಪಿ ಬಗ್ಗೆ ಯಾವಾಗಲೂ ಉದಾಹರಣೆ ಕೊಡ್ತೀನಿ ನಾನು. ಅವನು ಒಂದು ಎಲ್ಲೋ ಯಾರೋ ತುಳುಕೊಂಡು ಅಥವಾ ಎಲ್ಲೋ ದೂರದ ಬೆಟ್ಟದಲ್ಲಿ ಸುಮ್ಮನೆ ಒಂದು ಬಂಡೆಯಾಗಿ ಬಿದ್ದಿದ್ದ, ಯಾರ್ದೋ ಕಾಲಡಿ ಮೆಟ್ಟಿಲಾಗಿ ಬಿದ್ದಿದ್ದ, ಅಥವಾ ಎಲ್ಲೋ ಒಂದು ಬಂಡೆ ಬಿದ್ದಿತ್ತು, ಅದನ್ನು ತಗೊಂಡು ಬಂದು ಒಂದು ಅಯೋಧ್ಯೆಯ ರಾಮಲಲ್ಲ ಮೂರ್ತಿ ಮಾಡಬೇಕು ಅಂತ ಅಂದುಕೊಂಡ. ಅವನೇನು ಮಾಡ್ದ? ರಾಮಲಲ್ಲ ಮೂರ್ತಿಯನ್ನು ಕೆತ್ತಬೇಕು ಅಂತ ಕೆತ್ತಲಿಲ್ಲ, ಬೇಡದೆ, ಅಂದರೆ ಕೆತ್ತಬೇಕು ಅಂತ ಕೆತ್ತಿದ್ದ ಹೌದು, ಬೇಡದೆ ಇರೋದನ್ನು ತೆಗೆದು ಹಾಕಿದ ಮೇಲೆ ಉಳಿದಿದ್ದೇ ರಾಮಲಲ್ಲ. ಅಂದರೆ ಒಳ್ಳೇದು ಆಲ್ರೆಡಿ ಆ ಬಂಡೆಯಲ್ಲಿ ಇತ್ತು, ಬೇಡದೆ ಇರೋದನ್ನು ಕಿತ್ತು ಹಾಕೋದ್ರಷ್ಟೇ. ಹಾಗೆ ಒಳ್ಳೆಯದು ಅಂತ ಏನಾದರೂ ಇದ್ದರೆ ಅದನ್ನು ಸಂಪಾದಿಸುವುದು ಬೇಡ, ಅದನ್ನು ದೂರ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದು ಹಾಗೇ ಇರುತ್ತೆ, ಆದರೆ ಬೇಡದೆ ಇರೋದನ್ನು ತೆಗಿಬೇಕು. ಇದು ಈ ಸಾಲನ್ನು ಯಾವಾಗಲೂ ತಿಳ್ಕೊಳ್ಳಿ. ನಿಜವಾದ ಜ್ಞಾನ ಅಂತ ಸಂಪಾದನೆ ಮಾಡೋಕ್ಕೂ ಆಗಲ್ವಂತೆ.
ಅಥವಾ ಕಳ್ಕೊಳ್ಳೋಕ್ಕೂ ಆಗಲ್ವಂತೆ. ಅದು ಶಾಶ್ವತ. ಅದರ ಮೇಲೆ ಕೊಳೆಗಳು ಕೂತಿರೋದ್ರಿಂದ ನಮಗೆ ಜ್ಞಾನ ಇದೆ ಅನ್ನೋದೇ ನೆನಪಿರೋದಿಲ್ಲ. ನಿಮ್ಮೆಲ್ಲರಿಗೂ ಆಲ್ರೆಡಿ ಒಂದಷ್ಟು ತಿಳುವಳಿಕೆ ಜ್ಞಾನ ಇದ್ದೇ ಇದೆ. ನಿಮ್ಮ ಅಂತರಂಗದಲ್ಲಿ ಒಂದು ಬೆಳಕಿದೆ. ಆದರೆ ಸಂಸಾರ ಅಥವಾ ಜಂಜಾಟ ಅಥವಾ ಯಾವುದೋ ಒಳಿತು ಕೆಡುಕುಗಳು, ಲಾಭ ನಷ್ಟಗಳು ಇವೆಲ್ಲ ನಿಮ್ಮನ್ನು ಆವರಿಸಿಕೊಂಡಿರೋದ್ರಿಂದ ನಿಮಗೆ ಜ್ಞಾನದ ಸ್ಪಷ್ಟತೆ ಇಲ್ಲದೆ ಇರ್ಬೋದಷ್ಟೇ. ಆದರೆ ಸ್ವಯಂ ನೀವೆಲ್ಲ ಜ್ಞಾನಿಗಳಾಗಿದ್ದೀರಿ. ಇದನ್ನು ಬುದ್ಧನೇ ಹೇಳ್ತಾರೆ. ಜ್ಞಾನವನ್ನು ಸಂಪಾದಿಸೋಕ್ಕೂ ಆಗಲ್ಲ, ಅಥವಾ ಜ್ಞಾನವನ್ನು ಬಿಟ್ಟಿದ್ದೀನಿ ಅಥವಾ ಜ್ಞಾನವೇ ಇಲ್ಲ ಅಂತನೂ ಇಲ್ಲ, ಇದ್ದೇ ಇರುತ್ತೆ. ಆದರೆ ಈ ಲೋಕದ ವ್ಯವಹಾರಗಳಲ್ಲಿ ತೊಡಗಿ ಅವನು ಆ ಜ್ಞಾನದಿಂದ ದೂರ ಹೋಗ್ಬಿಟ್ಟಿರ್ತಾನೆ. ಜ್ಞಾನ ಅವನಲ್ಲೇ ಇರುತ್ತೆ, ಆದರೆ ಜ್ಞಾನದಿಂದ ಅವನು ದೂರ ಹೋಗಿರ್ತಾನೆ. ಹಾಗಾಗಿ ಇಲ್ಲಿ ಕೃಷ್ಣ ವೈರಾಗ್ಯದ ಬಗ್ಗೆ ಹೇಳ್ತಿದ್ದಾನೆ. ನಮಗೆ ಭಗವಂತ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳೋ ಬುದ್ಧಿ ಕೊಟ್ಟಿದ್ದಾನಲ್ಲಪ್ಪ. ಆ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಮನಸ್ಸನ್ನು ಕೆಟ್ಟದರಿಂದ ದೂರವಿರಿಸಬೇಕು. ಕೆಟ್ಟದ್ದನ್ನು ಮನಸ್ಸಿಗೆ ಪರಿಚಯ ಮಾಡಿಕೊಡದೇ ಇರೋದೇ ಹೀಗೆ ಅಲ್ವಾ? ಅಂದರೆ ನೀವು ನಿಮ್ಮ ಮನಸ್ಸಿಗೆ ಕೆಟ್ಟದ್ದನ್ನು ಪರಿಚಯ ಮಾಡಿಕೊಡಬಾರ್ದು ಅಂತ ಸಂಕಲ್ಪ ಮಾಡಿದ್ರೆ ಅದು ಬಹಳ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಹೀಗೆ ಯಾವುದು ನಮ್ಮ ಬೆಳವಣಿಗೆಗೆ ಕೆಡುಕು ಮಾಡುತ್ತೋ, ನಮ್ಮ ಬೆಳವಣಿಗೆಯನ್ನು ತಡೆಯುತ್ತೋ, ನಮ್ಮ ಉದ್ಧಾರವನ್ನು ತಡೆಯುತ್ತೋ, ಅದನ್ನು ಮನಸ್ಸಿನಿಂದ ನಾನು ದೂರವಿಡೋದೇ ವೈರಾಗ್ಯ. ಇದರ ಜೊತೆಗೆ ನಿರಂತರವಾಗಿ ಏಕಾಗ್ರತೆಗೆ ಬೇಕಾದ ಅಭ್ಯಾಸವನ್ನು ಕೂಡ ತಪ್ಪದೇ ಮಾಡಬೇಕು. ಇದರಿಂದ ನಾವು ಮನಸ್ಸನ್ನು ಖಂಡಿತವಾಗಿ ನಿಯಂತ್ರಿಸಬಹುದು ಅಂತ ಕೃಷ್ಣ ಹೇಳ್ತಿದ್ದಾನೆ. ಇಲ್ಲಿ ಎರಡು ವಿಚಾರ ಹೇಳಿದು, ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಬಟ್ ಅಭ್ಯಾಸದ ಬಗ್ಗೆ ಇನ್ನೂ ಕೂಡ ಕೃಷ್ಣ ಹೇಳ್ತಾ ಬರ್ತಾನೆ. ಆದರೆ ವೈರಾಗ್ಯದ ಬಗ್ಗೆ ನಮಗೊಂದಷ್ಟು ಅರಿವು ಸಿಗುತ್ತು. ವೈರಾಗ್ಯ ಅಂದರೆ ಎಲ್ಲದರಿಂದ ದೂರ ಇರೋದಲ್ಲ, ನನಗೆ ಯಾವುದು ಕೆಡುಕು ಮಾಡುತ್ತೋ ಅದರಿಂದ ದೂರವಿರೋದು. ಹಾಗಾಗಿ ನಾನು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಾನು ಕೂಡ ನಾಳೆ ದಿನ ಯಾರಿಗೂ ಬೋಧನೆ ಮಾಡುವಷ್ಟು ಜ್ಞಾನಿ ಆಗಬೇಕು, ಅಥವಾ ನಾನು ಕೂಡ ನಾಳೆ ದೈವತ್ವಕ್ಕೆ ಏರಬೇಕು ಅಂದರೆ ಏಕಾಗ್ರತೆ ಬಹಳ ಮುಖ್ಯ. ಆ ಏಕಾಗ್ರತೆ ಬರಬೇಕು ಅಂದರೆ ನೀವು ಕೆಟ್ಟ ವ್ಯಕ್ತಿಗಳು ನೋಡಿ, ಬಹುಶಃ ಕೆಲವೊಮ್ಮೆ ನಿಷ್ಠುರವಾದಿಗಳಾಗಬೇಕಾಗುತ್ತೆ. ಯಾರೋ ಒಬ್ಬ ಹೊಲಸು ಮಾತಾಡೋ ನಿಮ್ಮ ಸುತ್ತಮುತ್ತ ಇದ್ದಾನೆ, ಗೊತ್ತೋ ಗೊತ್ತಿಲ್ಲದಂಗೆ ನಿಮಗದು ಕಿವಿಗೆ ಬೀಳ್ತಾನೆ ಇದ್ದಾಗ ಅಲ್ಲೇ ಇರ್ಬೋದು, ಏನು ತೊಂದರೆ ಇಲ್ಲ. ನಿಜವಾದ ಅಧ್ಯಾತ್ಮ ಹೇಳುತ್ತೆ ಅಲ್ಲೇ ಇದ್ದು ಗೆಲ್ಲು ಅಂತ. ಆದರೆ ನೀನು ಮಾತಾಡಬೇಡ. ಬಟ್ ಅಷ್ಟು ತಾಕತ್ತು ಶಕ್ತಿ ಇಲ್ಲ ಅಂದಾಗ ಸ್ವಲ್ಪ ಅಲ್ಲಿಂದ ದೂರ ಹೋಗಬೇಕು. ಈಗ ನಾವು ಓದು ಕಡೆ ಎಲ್ಲ ಯಾರು ಕೆಟ್ಟದ್ದು ಮಾತಾಡಬಾರ್ದು ಅಂದರೆ ಅದೇ ನಾನು ಮಂಗಳ ಗ್ರಹಕ್ಕೆ ಹೋಗ್ಬೇಕಷ್ಟೇ, ಭೂಮಿಯಲ್ಲಂತೂ ಆಗಲ್ಲ. ಓದ ಕಡೆ ಇದ್ದೇ ಇರ್ತಾರೆ, ಆದರೆ ಅವರ ಕೆಟ್ಟ ಮಾತುಗಳು ಕೂಡ ಅಯ್ಯೋ ಯಾಕೆ ಇಷ್ಟೊಂದು ಕೆಟ್ಟದ್ದು ಮಾತಾಡಿ ಪಾಪ ಕಟ್ಕೊಳ್ತಿದ್ದಾನೆ ಪಾಪ ಅಂದರೆ ಬಾಯಿ ಬಿಟ್ಟು ಆತನಿಗೆ ಹೇಳೋ ಧೈರ್ಯ ನಮಗಿಲ್ಲದೆ ಹೋದರೂ ಮನಸ್ಸಲ್ಲಿ ಅಂದ್ಕೊಳ್ಬೇಕು, ಅಯ್ಯೋ ಪಾಪ ಒಂದು ಕೆಟ್ಟ ಶಬ್ದ ಆತನ ಜನ್ಮಕ್ಕೂ ಕೊಳೆಯಾಗಿ ಕೂತ್ಕೊಳ್ತಾ ಇದೆ, ಆತನಿಗದು ಗೊತ್ತಾಗ್ತಿಲ್ಲ. ನನಗನ್ಸುತ್ತೆ ನೀವು ಯಾವ ತಪಸ್ಸು ಮಾಡೋದು ಬೇಡ, ಕೆಟ್ಟ ಮಾತಾಡಬೇಡಿ, ಕೆಟ್ಟವ್ರ ಜೊತೆ ಸೇರಬೇಡಿ, ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಬೇಡಿ. ಇಷ್ಟು ಮಾಡಿ ನಿಮ್ಮ ಭಗವಂತನೇ ದಾರಿ ತೋರ್ತಾನೆ. ತುಂಬ ದೊಡ್ಡ ತಪಸ್ಸೇನು ಬೇಕಿಲ್ಲ. ಆದರೆ